ದೇವ್ರು ಏನ್ ಮಾಡಿದಪ್ಪ ಅಂದ್ರ ಎಲ್ಲಾ ಪ್ರಾಣಿಗಳ ಸೃಷ್ಟಿ ಮಾಡಿದಂತ. ಆಕಳ ಕಾಯಕ ಒಬ್ರು ಬಂದ್ರಂತ, ಎಮ್ಮಿ ಕಾಯಕ ಒಬ್ರು ಬಂದ್ರತ್, ಕತ್ತಿ ಕಾಯಕ ಒಬ್ರು ಬಂದ್ರತ್, ಕುದುರೆ ಕಾಯಕ ಒಬ್ರು ಬಂದ್ರ, ಬಟ್ ಕುರಿ ಕಾಯಕ ನಾವ್ ಅಲ್ಲಿ ನೀವ್ ಅಲ್ಲಿ ಅಂದ್ರಂತ. ಯಾಕಪ್ಪ ಅಂತ ಕೇಳಿದ್ರ ಏನ್ ಮಾಡೋದ್ರಿ, ಕುರಿಗಳು ಅಕಸ್ಮಾತ್ ವಾದು ಅಂದ್ರ ನಾಟಕಿ ಕಡಿತಾವು, ಬೆಳೆ ಹಾನಿ ಮಾಡ್ತಾವು. ಅವ್ರ ಮಾಲಕರು ಸುಮ್ಮಕೊಂಡ್ರಂಗಿಲ್ಲ, ಬೇಯಬಾರ್ದು ಎಲ್ಲಾ ಬೇಗಳ ಬೇಯ್ತಾರು. ತಿರುಗಿಸಿ 4 ಏಟ್ ಕೊಡಿ ಒಟ್ಟ ಶಕ್ತಿ ಒಳಗಿದ್ರು ನಾವು ಸುಮ್ಮಕೊಂಡಿರ್ಬೇಕಾಕೈತಿ. ಯಾಕಂದ್ರ ಜಗಳ ತಗದ್ರ ನಾಳೆ ಉದ್ಯೋಗ ಬಂದ್ ಆಕೈತಿ. ಅದಕ್ಕೆ ನಮ್ಮ ಕುರಿ ಕಾಯ್ದು ಒಲ್ಲಿ. ಅವಾಗ ಪಾರ್ವತಿ ಹೇಳಂತ ಪರಮೇಶ್ವರ ನೀ ಚಿಂತೆ ಮಾಡಕ್ ಹೋಗ್ಬೇಡ, ಎಲ್ಲಾ ಜನವನ್ನ ಬ್ರಹ್ಮನಿಂದ ಸೃಷ್ಟಿ ಮಾಡಿಸಿದಿ, ಆದ್ರೆ ಒಂದ್ ಜನಾಗ ನಾ ಸೃಷ್ಟಿ ಮಾಡ ಅವಕಾಶ ಕೊಡು. ಗಂಡಸಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ನಮಗ ಆಗವಲ್ತ, ನೀ ಏನ್ ಮಾಡ್ತಿ ಹೆಣ್ಮಗಳ ಅಂದ್ರ ಪರಮೇಶ್ವರ. ಅವಾಗ ಪಾರ್ವತಿ ಹೇಳ್ತಾಳ ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ತನ್ನ ಎದೆ ಹಾಲನ್ನ ಮಣ್ಣಿನಾಗ ಹಿಂಡ್ತಾಳಂತ. ಹಿಂಡಿ ಒಂದು ಮುದ್ದಪ್ಪ ಒಂದು ಮುದ್ದವ್ವ ಅಂತ ರಾಡಿ ಮುದ್ದಿ ಮಾಡ್ತಾಳಂತ. ಇಡೀ ಎಲ್ಲಾ ಸಮುದಾಯದ ಜನಾಂಗದವರು ಪುರುಷನ ಸೃಷ್ಟಿ, ಆದ್ರೆ ಹಾಲು ಮತ್ತ ಜನಾಂಗದವರು ನಾವೆಲ್ಲ ಪಾರ್ವತಿ ದೇವಿಯ ಸೃಷ್ಟಿ. ಅದಕ್ಕೆ ಎದ್ದ ತಕ್ಷಣ ಯಾರ ಮುಖ ನೋಡ್ಬೇಕಪ್ಪ ಅಂದ್ರ ಕುರುಬರ ಮುಖ ನೋಡ್ಬೇಕಂತ ಹೇಳ್ತಾರ. ಯಾಕಂದ್ರ ಹೋದ ಕೆಲಸ ಹಾನಿ ಆಗಂಗಿಲ್ಲ ಅಂತ ಅರ್ಥ. ಮಾಡಕತ್ತ ವ್ಯಾಪಾರಕ್ಕೆ ಮೊದಲು ಕುರುಬರು ಬೋಣಿಗೆ ಮಾಡ್ಸ್ರಿ ಅಂತ ಹೇಳ್ತಾರ. ಯಾಕಂದ್ರ ಲುಕ್ಸಾನ್ ಆಗಂಗಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲದ ಹೊಲದಾಗ ಬೀಜ ಬಿತ್ತಬೇಕಾದ್ರೆ ಮೊದಲು ಕುರುಬರಿಂದ ಮೊದಲು ಬಿತ್ತಾನ